ನನ್ನ ಹೆಸರು ರಶ್ಮಿ. ಮನೆಯ ಕಷ್ಟಗಳಿಂದ ಓದನ್ನು ಮುಂದುವರಿಸಲು ಸಾಧ್ಯವಾಗದೆ ಮನೆಯಲ್ಲೇ ಇರಬೇಕಾಯಿತು. ಮನೆಯಲ್ಲಿ ತುಂಬ ಬಡತನ. ಯಾವುದೇ ಒಂದು ವಸ್ತು ಆಗಲಿ ತಿನ್ನಲು ಆಗಲಿ ಲೆಕ್ಕ ಹಾಕಿ ತರುವಂತಹ ಪರಿಸ್ಥಿತಿ. ಯಾರ ಸಹಾಯವೂ ಇಲ್ಲದೆ ಅಮ್ಮನ ದುಡಿಮೆಯಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ದೇವರು ಕಷ್ಟ ಕೊಡುವವರಿಗೆ ಕೊಡುತ್ತಾ ಇರುತ್ತಾನೆ ಅನ್ನುವ ಮಾತು ನಿಜ ಆಗಿದೆ ನನ್ನ ಜೀವನದಲ್ಲಿ. ಏಕೆಂದರೆ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ನನಗೆ ಆರೋಗ್ಯವನ್ನು ಕೊಟ್ಟಿಲ್ಲ ಕರುಣೆ ಇಲ್ಲದ ದೇವರು. ಆರೋಗ್ಯವೇ ಇಲ್ಲ ಅಂದರೆ ಮನೆಯವರಿಗೂ ಹೊರೆ. ನೋಡುವವರು ಅಸಹ್ಯವಾಗಿ ನೋಡುವಾಗ ಯಾಕಾದರೂ ಬದುಕಿದ್ದೇನೆ ಅನ್ನಿಸುತ್ತಾ ಇತ್ತು. ಸಾಯಲು ಧೈರ್ಯ ಬರದೆ ನರಳುತ್ತಿದ್ದೇನೆ. ಏನಾದರೂ ಸಾಧಿಸಬೇಕು. ಯಾರು ನನ್ನ ಏನು ಆಗದವಳು ಅಂತ ಹೇಳಿದ್ದಾರೋ ಅವರ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಬದುಕಿದ್ದೇನೆ. ಆದರೆ ದಾರಿ ಕಾಣುತ್ತಿಲ್ಲ. ಸಿಕ್ಕಿರುವ ಗೆಳೆಯ ಗೆಳತಿಯರು ಅವರ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಾರೆ ವಿನಃ ಯಾರೊಬ್ಬರೂ ಒಂದು ಚಿಕ್ಕ ಸಹಾಯವೂ ಮಾಡುವುದಿಲ್ಲ. ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಮಾತಿನ ಪ್ರಕಾರ ಹೆತ್ತ ಅಮ್ಮ, ಅಕ್ಕ, ತಂಗಿ, ಗೆಳತಿಯರು ಎಲ್ಲರೂ ನನ್ನಿಂದ ದೂರವೇ ಇರುತ್ತಾರೆ. ನನ್ನ ಜೊತೆ ಮಾತನಾಡುವುದು ಹಿಂಸೆ ಅನ್ನೋ ಹಾಗೆ ವರ್ತಿಸುತ್ತಾರೆ. ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ ನನ್ನನ್ನು ಎಲ್ಲೂ ಕರೆದುಕೊಂಡು ಹೋಗುವುದಿಲ್ಲ. ನನಗೆ ನಡೆಯಲು ಸಾಧ್ಯವಾಗದ ಕಾರಣ ಅವರು ಅದೇ ಕಾರಣವನ್ನು ಇಟ್ಟುಕೊಂಡು ನನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ. ನಿನಗೆ ಏನು ಬೇಕು, ನಿನ್ನ ಆಸೆ ಏನು ಅಂತಲೂ ಕೇಳುವುದಿಲ್ಲ. ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೇನೋ ಗೊತ್ತಿಲ್ಲ. ಹೆತ್ತ ಅಪ್ಪ ಅಮ್ಮನಿಗೂ ಭಾರ ಆಗುವ ಜನ್ಮ ಕೊಟ್ಟಿದ್ದಾನೆ ದೇವರು. ಗೆಳೆಯರಂತೂ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಮತ್ತೆ ಅವರ ಬುದ್ಧಿ ತೋರಿಸುತ್ತಾರೆ, ಮದುವೆಯ ಆಮಿಷ ತೋರಿಸುತ್ತಾರೆ. ಆದರೆ ನನಗೆ ಗೊತ್ತು ಅವರು ನನ್ನನ್ನು ಉಪಯೋಗಿಸಲು ಮದುವೆ ಅನ್ನೋ ಮಾತು ಆಡುತ್ತಾರೆ ಎಂದು. ಅಂಥವರಿಂದ ದೂರ ಆಗಿ ಬಿಡುತ್ತೇನೆ. ಮುಂದೆ ಹೇಗೆ ನನ್ನ ಬದುಕು? ದೇಹ ಸರಿಯಿಲ್ಲ ಅಂದರೂ ಮನಸ್ಸಿಗೆ ಪ್ರೀತಿ ಬೇಕು ಅಂತ ಅನಿಸೋದು ಸಹಜ ಅಲ್ವಾ? ಈ ರೀತಿಯ ಭಾವನೆ ನನ್ನ ಮನಸ್ಸಿನಲ್ಲಿ ಈಗ ಮೂಡಲು ಶುರುವಾಗಿದೆ. ಅದೇ ಸಮಯಕ್ಕೆ ಒಬ್ಬ ಗೆಳೆಯ ಸಿಗುತ್ತಾನೆ. ಅವನಿಗೆ ನನ್ನ ಪರಿಸ್ಥಿತಿ ಗೊತ್ತಿದ್ದು ಪ್ರೀತಿಯ ಪ್ರಸ್ತಾಪ ಮಾಡಿದ್ದಾನೆ. ಎಷ್ಟೋ ಹುಡುಗರು ಪ್ರೀತಿಯ ಪ್ರಸ್ತಾಪ ಮಾಡಿದಾಗ ಅವರನ್ನು ದೂರ ಮಾಡಿದ್ದೇನೆ. ಅವರು ಟೈಮ್ ಪಾಸ್ ಮಾಡುತ್ತಾರೆ ಎಂದು ತಿಳಿಯುತ್ತಾ ಇತ್ತು. ಆದರೆ ಇವನು ಟೈಮ್ ಪಾಸ್ ಮಾಡಲು ನನ್ನನ್ನು ಬಳಸಿಕೊಳ್ಳಲು ಪ್ರಪೋಸ್ ಮಾಡಿರಬಹುದು ಅನ್ನೋದು ಒಂದು ಕಡೆ ಮನಸ್ಸು ಹೇಳುತ್ತಿದೆ. ಇನ್ನೊಂದು ಮನಸ್ಸು ಅವನ ಜೊತೆ ಮಾತನಾಡದೇ ಇರಲು ಆಗದ ಹಾಗೆ ಮಾಡುತ್ತಿದೆ. ಮದುವೆ ಆಗಲು ಸಾಧ್ಯವಿಲ್ಲ ಎಂದು ತಿಳಿದು ಪ್ರೀತಿ ಮಾಡುವುದು ತಪ್ಪು ಎಂದು ಗೊತ್ತು. ಈಗಿನ ಪ್ರೀತಿ ಎಂದರೆ ಡೇಟಿಂಗ್, ರೊಮ್ಯಾನ್ಸ್, ಇದೇ ಪ್ರೀತಿ. ಮುಗ್ಧ ಪ್ರೀತಿ, ಎಳೆಯ ಮಗುವನ್ನು ಪ್ರೀತಿಸುವ ಪ್ರೀತಿ ಯಾರೂ ಮಾಡುವುದಿಲ್ಲ. ತಂದೆ ತಾಯಿಯ ಪ್ರೀತಿಯನ್ನು ನೋಡದ ನಾನು ಪ್ರೀತಿಯನ್ನು ಬಯಸೋದು ಸಹಜ ಅಲ್ವಾ? ತಾಯಿಯ ಪ್ರೀತಿ ಕೊಡುವಂತಹ ಗೆಳೆಯ ಅಥವಾ ಗೆಳತಿ ಬೇಕು ಎಂದು ಬಯಸುತ್ತಿದೆ ನನ್ನ ಮನಸ್ಸು. ಆದರೆ ಅಂತಹ ಪ್ರೀತಿ ಯಾರಿಂದಲೂ ಸಿಗುವುದಿಲ್ಲ. ಕಾಮಕ್ಕೆ, ಸ್ವಾರ್ಥಕ್ಕೆ ಪ್ರೀತಿಸುವವರು ಎಲ್ಲರೂ. ಹೇಗೆ ಬದುಕುವುದು ಒಬ್ಬಳೇ? ಹೇಗೆ ಜೀವನ ಮಾಡುವುದು? ಈ ಸಮಾಜ ಬಿಡುವುದೇ ಬದುಕಲು. ಅವನ ಪ್ರೀತಿಯನ್ನು ಒಪ್ಪಬೇಕೇ? ನಿಜವಾದ ಪ್ರೀತಿ ಅವನಿಂದ ಸಿಗಬಹುದೇ? ಮೊದಲ ಪ್ರೀತಿಯನ್ನು ಕಳೆದುಕೊಂಡಿರುವ ಅವನು ನನ್ನ ಬಾಳಿಗೆ ಆಸರೆ ಆಗುವನೇ? ಗೊಂದಲದಲ್ಲಿ ಇರುವೆನು. ನಿಮ್ಮ ಸಲಹೆ ಏನು ವೀಕ್ಷಕರೇ? ಕಮೆಂಟ್ ಮಾಡಿ ತಿಳಿಸಿ. ನೊಂದ ಜೀವಕ್ಕೆ ನಿಮ್ಮ ಸಲಹೆ ದಾರಿದೀಪವಾಗುತ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.